ಅಯ್ಯೋ ಬರೀ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ಬಿಡ್ರಿ ನಾನೇ ದಾಲ್ ಚಾ ಕೃಷಿ ಅಮೂಲ್ಯ ಇಷ್ಟನಾ, ರಘು ಇಷ್ಟನಾ, ಅನನ್ಯ ಇಷ್ಟನಾ? ಯಾವ್ದು ಟೇಸ್ಟ್ ಐತಿ, ಯಾವ್ದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀನಿ ನೋಡಂಬರಿ. ರಘುವರನ್ ಫ್ಯಾನ್ ಯಾರದ್ರಿ ಎಲ್ಲರೂ? ಹಾಯ್ ಹಾಯ್, ಐ ಆಮ್ ರಘುವರನ್. ಎಷ್ಟು ಮನ್ಸಿಂದ ಐತಗ ಫುಡ್ ಕೊಡಾಕಂತೀರಿ ಅಂತ ಕೇಳಾಕಂತೀರಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ ಗುಡ್ಡನ ಸಲುವಾಗಿ ನಾನು ಕೂಡ ಜಲ್ದಿ ಎದ್ದು ಬಿಡಾಕಂತೀನಿ. ನಿದ್ದೆ ಅಂದ್ರೆ ಭಾಳ ಇರುತ್ತೆ, ಯಾಕಂದ್ರೆ ನೈಟ್ ಕೂಡ ಸರಿಯಾಗಿ ನಿದ್ದೆ ಮಾಡಿರಲ್ಲ, ಏನು ಮಾಡೋಕ್ಕಾಗಂಗಿಲ್ಲ. ಎಲ್ಲ ನಮ್ಮ ಗುಡ್ಡನ ಮಹಿಮೆ ಇದು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಅಯ್ಯೋ ಅಯ್ಯೋ ಗುಡ್ ಮಾರ್ನಿಂಗ್. ನೀ ಹೇಳು ಗುಡ್ ಮಾರ್ನಿಂಗ್. ಇದೆ ಗುಡ್ ಮಾರ್ನಿಂಗ್ ನಿಂದು. ವೆಲ್ಕಮ್ ಬ್ಯಾಕ್ ಟು ಅಂತ ಹೇಳಕಂತೀನ. ವಾವ್ ಗೈಸ್ ನೋಡ್ರಿ, ವೆಲ್ಕಮ್ ಬ್ಯಾಕ್ ಟು ಹೇಳಕಂತಾನ. ಹಾಯ್ ಮಾಡು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ನ ರಘು. ಅಯ್ಯೋ ಗೈಸ್ ನೋಡ್ರಿ, ಇವಾಗ 6:30 ಆಗೈತೆ ಗೈಸ್. ಅವಾಗಲೇ ಎದ್ಬಿಟ್ಟ. ನಾನು ಏನೂ ಮಾಡೋಕ್ಕಾಗಲ್ಲ, ನನಗೂ ಇನ್ನೂ ನಿದ್ದೆ ಬರತ್ತಿತ್ತು, ಆದರೂ ಎದ್ದು ಕೂತ್ಕೊಂಡೀನಿ. ಇವಾಗ ಗುಂಡುಗ ಏನು ತಿನ್ನಿಸ್ತೀನಿ ಅಂತ ತೋರಿಸ್ತೀನಿ ಬರ್ರಿ ಬ್ಲಾಗ್ನಾಗ. ಗೈಸ್ ಸಾರಿ ಗೈಸ್, ಪಟ ಅಂತ ಮಾಡಿಬಿಟ್ನೆ, ನೆನಪೇ ಆಗಲಿಲ್ಲ ಇವತ್ತು ಕೂಡ ಹೆಂಗೆ ಮಾಡೋದಂತ ತೋರಿಸ್ಲೇ ಇಲ್ಲ, ಸಾರಿ. ಆಮೇಲೆ ಏನಾದರೂ ಮಾಡ್ತೀನಲ್ಲ ಗೈಸ್, ಅದನ್ನು ತೋರಿಸ್ತೀನಿ, ಹಂಗೆ ವಿಡಿಯೋ ನೋಡ್ತೀರಿ. ಇದು ನೋಡ್ರಿ, ಇದು ಇವಾಗ ಫುಲ್ ಸಿಟ್ಟಿಗೆ ಅಂದ್ಬಿಟ್ಟೈತಿ. ಬಟ್ಟೆ ಗಿಟ್ಟೆ ಎಲ್ಲ ಹಾಸಿಗೆ ತಿನ್ನೋದು ಅಂದ್ಬಿಟ್ಟೈತಿ. ಏಯ್ ರಘುವರನ್, ರಘು ಅದು ಜಲ್ದಿ ಎದ್ದು ಬಿಡ್ತಾನಲ್ಲ ಗೈಸ್, ಹಸುವಾಗಿರುತ್ತೆ. ಇವಾಗ ಒಂದು ಸ್ವಲ್ಪ ಹೊತ್ತ ಮನಸ್ಸಾಗ ಹಂಗೆ ನೋಡ್ತಾ ಇದ್ವಿ. ಇವಾಗ ಎಲ್ಲರೂ ಎದ್ದು ಬರ್ತಾರೆ, ಅವ್ರನ್ನ ತೋರಿಸ್ತೀನಿ. ನಾನು ಟೀ ಕುಡಿಯೋಣ ಅಂತೇಳಿ ಕುಡಿತಾ ಇದ್ದೆ. ಇನ್ನೊಂದೇನಪ್ಪ ಅಂತಂದ್ರೆ ಸ್ವಲ್ಪ ಬೊಜ್ಜು ಕರಗಿಸ್ಬೇಕಂತೇಳಿ ಒಂದೇನೋ ಕುಡಿಯೋಕಂತಿದ್ದೆ ಗೈಸ್. 1-2 ದಿನ ಬಿಟ್ಟಿನಿ. ಇವಾಗ ತೋರಿಸ್ತೀರಿ ಅಂದರೆ ನೀವು ಬ್ಲಾಗ್ನಲ್ಲಿ ತೋರಿಸ್ತೀನಿ ಅದನ್ನು. ನೋಡ್ರಿ ಗೈಸ್, ಗುಂಡನ್ ಫೇವ್ರೇಟ್ ಗೈಸ್ ರಾಗಿ ಗಂಜಿ. ಜಲ್ದಿ ಮಾಡಿ ತಿನ್ನಿಸು ಮಮ್ಮಿ ಅಂತಿರ್ತಾನ ಅಂತ. ಗುಡ್ಡ ಹಾಯ್. ಹ್ಯಾಪಿ ನೋಟ್ಸ್ ನೋಡ್ರಿ, ತಂದು 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 ಕ್ಯೂಟ್ ಬಾಯ್. ಇದು ಕ್ಯೂಟ್ ಬಾಯ್. ಅಯ್ಯೋ ಬಾಯ್ 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 ಬಾಯ್. ನೋಡಿ ಒಳಗೋಟೆ ಗೈಸ್. ನೋಡ್ರಿ ನಮ್ಮ ಸಾವಿತ್ರಿ ಚಾ ಕುಡಿಯಾಕಂತ. ಗುಡ್ ಮಾರ್ನಿಂಗ್ ಸಾವಿತ್ರಿ. ನೋಡು ಚಲೋ ಕಾಣತ್ತಿ ಗೈಸ್. ಈಕಿ ನಿಮ್ಗೆ ಮನೆ ಕೆಲಸ ಹೇಗೆ ಮಾಡ್ತಾಳೆ ಅಂತೇಳಿ ಆಕಿ ಇನ್ಸ್ಟಾಗ್ರಾಮಲ್ಲಿ ಒಂದು ಹಾಕಿ ನೋಡ್ರಿ, ಕಮೆಂಟ್ ಫಾರ್ ಲಿಂಕ್ ಅಂತ. ಎಲ್ಲರೂ ಕಮೆಂಟ್ ಮಾಡ್ರಿ ಹೋಗ್ರಿ. ಮನೆ ಕೆಲಸದ ವಿಡಿಯೋ ಇನ್ನೂ ಬರಲಿ ಅಂತ ಹೇಳ್ರಿ ಈಗೀಗ. ಇನ್ನೊಂದೇನಪ್ಪ ಅಂತಂದ್ರಾಗ ಶುದ್ಧ ಒಂದು ಸುಳ್ಳು ಹೇಳ, ಬೇಗ ಎದ್ದೆ ಅಂತ ಒಂದು ಮೆನ್ಷನ್ ಮಾಡ್ಯಾಳ ಗೈಸ್. ಅದು ಮಾತ್ರ ನಾನು ನನ್ನ ಪಾಲಿಗೆ ಬೇಗ ಅದು ಅಷ್ಟೇ ಹೇಳ್ಬಿಡು ಜಲ್ದಿ. ಇವಾಗ ಎಷ್ಟು ಗಂಟೆಗೆ ಐತಿ? ಬರೀ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ಬಿಡ್ರಿ ನಾನೇ ದಾಲ್ ಚಾ 10 ಗಂಟೆಗೆ ಐತಿ ನೋಡ್ರಿ. 10 ಗಂಟೆ ಆಗೈತಂತ ನೋಡ್ರಿ ಇಲ್ಲೇ. ಎಷ್ಟದು? 8:52 ಆಗೈತಿ. ನಾನು ಅವಾಗ ಗೈಸ್ ಏನಂದ್ರೆ ಇದು ಜಲ್ದಿ 8:52 ಅಂದ್ರೆ ಜಲ್ದಿ ಎದ್ದೇಳದು ಜಲ್ದಿ. ಮತ್ತೆ ಅವಾಗ ಎದ್ದು ಟೀ ಕುಡಿಯಾಕ ಕುಂತೀನಿ ಅಂದ್ರೆ ಇನ್ನ ಜಲ್ದಿ ಎದ್ದಿನ. ಗಂಡನ ಮನ್ಯಾಗ ನಡೆಯಲಿಂತ ಎದ್ದೇಳುತ್ತೆ. ನಿನ್ ತಲೆಕ್ ಮಟ್ಟಿ ಕಳ್ರಿ. ಓಕೆ ಗೈಸ್, ಇಷ್ಟಕ್ಕೆ ಎದ್ದೇಳ್ತೇನ್ರಿ, ಮತ್ತೆ 8ಕ್ಕೆ ಎದ್ದೇಳ್ತೀನಿ. ನಾ ಮಕ್ಕಳದು ಎಷ್ಟೊತ್ತಿಗೆ ಮಕ್ಕೊಂಡಿನಿ ಅದು ಹೇಳಿನ. ನಾನು ಇನ್ನು ಎಷ್ಟು ಗಂಟೆಗೆ? 1 ಗಂಟೆಗೆ ಮಕ್ಕೊಂಡೇನಿ. ಯಾರ ಮಕ್ಕ ಅಂದ್ರೆ 1 ಗಂಟೆಗೆ? ನೀನು ನಂಗೆ ನಿದ್ದೆ ಬಂದಿಲ್ಲ. ನಂಗೂ ನಿನ್ನೆ ಗೊತ್ತಾ, ನಾನು ಎಷ್ಟು ಒಟ್ಟು ನಿದ್ದೆ ಬರೋಲ್ಲಾಗ್ಬಿಡೈತಿ. ಎಷ್ಟು ಲೇಟಾಗಿ ಮಕ್ಕೊಂಬಿಟ್ಟಿನಿ. ಮುಂಜಾನೆ ಕಣ್ ತೆಗಿಯಕ್ ಬರೋಲ್ಲ. ರಘುವರನ್ ಅದನ್ನಲ್ಲ. ಆಮೇಲೆ ಹಸುವಾಗಿತ್ತು ನನಗೆ, ಎದಕ್ಕನ ಗೊತ್ತಿಲ್ಲ ನೋಡು. ನಿಮ್ಗಾಗಿತ್ತ? ನನಗಾಗ್ಬಿಡೈತಿ. ನಿಮಗೆ ಹೇಳಿನಿಲ್ಲ ಉಂಡಿನಿ, ಆದ್ರೂ ರಾತ್ರಿ ಹಸುವಾಗ ಕುಂದ್ಬಿಟ್ಟೈತಿ ಹೊಟ್ಟೆ ಎಲ್ಲ ಒಂಥರ. ಆಯ್ತು ನೋಡ್ರಿ, ನಿನ್ನೆ ತೋರ್ಸ್ಲಾ ನಮ್ಮ ಇತ್ಗ ನಮ್ಮ ತಮ್ಮ ಮರ್ದಾನಿ ಅದನ್ನೆಲ್ಲ ಗೈಸ್, ಆತನ ಬರ್ಡೇ ಇತ್ತು. ಇವ್ರು ಏನೇನ ತಂದಾರ್ತಾಳ್ರಿ, ತೋರಿಸ್ತೀನಿ ತಡ್ರಿ ಗೈಸ್ ಏನು ತಂದೀವಿ ಅಂತೇಳಿ. ಗೈಸ್ ನೋಡ್ರಿ, ಈ ಥರ ಫಾರ್ಮಲ್ ಶರ್ಟ್ಸ್ನಾಗ ತಗೊಂಬಂದಾರ. ಇದು ಒಂದು, ಮತ್ತೆ ಇದು ಒಂದು. ತಡ್ರಿ ಗೈಸ್, ಅಯ್ಯೋ ಬೀಳ್ತಾಯಿದೆ. ಹಾಕಿ ಹೋಗ್ಬೇಕು ನೋಡು. ಇದು ಒಂದು
ಫಾರ್ಮಲ್ ತಗೊಂಬಂದಾರ. ರಾತ್ರಿ ನಗಚೇಟಿಗೆ ಎಚ್ಚಿಟ್ಟಿನಿ ನಾನು ಜೊತೆ. ಯಾಕೆ ಏನಂತ? ನಿನ್ನೆ ಮಿನಿಲಾಗ್ ಮಾಡಿವಲ್ಲ, ಅದಕ್ಕೆ ನೆಕ್ಸ್ಟ್ ಏನ್ ಮಾಡ್ಬೇಕಂತೇಳಿ ಏನೇನೋ ಕಾಮಿಡಿ ಮಾತಾಡಕಂತೀನಿ. ಮುಂಜಾನೆ ಇದಕ್ಕೆ ಎದ್ದು ಇಂದೋ ಶೈನಿ ಏನೆಲ್ಲ ಮಾಡ್ತಾರ ಗೈಸ್ ನೋಡ್ರಿ ಮಿನಿ ಬ್ಲಾಗಿಗೆ ಇವ್ರು. ಇಲ್ಲಿ ನೋಡ್ರಿ ಇದು ಚೆನ್ನಾಗೈತೆ ಬ್ಲ್ಯಾಕ್. ಅವನಿಗೆ ಚೆನ್ನಾಗಿ ಕಾಣುತ್ತೆ ಬ್ಲ್ಯಾಕ್. ಮರ್ದಾನಿಗಲ್ಲ ಹೇಳ ಇದು. ಓಕೆ ಮತ್ತೆ ಕ್ಯೂಟ್ ಕ್ಯೂಟ್ ಇರತ್ತಂದ ನೋಡ್ರಿ. ತೋರಿಸಿದ್ರು, ನೀನೇ ತೋರಿಸು. ನನ್ ಚಾ ಆರೋಗ್ಯ ನಂದು ಆರು, ನಾನು ಅಲ್ಲೇ ಇಟ್ಟು ಬಂದೀನಿ. ಇಷ್ಟ. ವಾವ್, ಅಲ್ಲ ಇದು ಅಲ್ಲ. ಓಕೆ, ಇದು ನಾನು ಕೊಡ್ಸಿ ನೋಡ್ರಿ ಗಾಯ್ಸ್ ಮರ್ದಾನಿಗೆ. ಅದಕ್ಕಿನ್ನ ಗೊತ್ತಿಲ್ಲ ನಾನು ತಗೊಂಡಿನಂತ. ಅಲ್ಲೇನೋ ಪ್ಯಾಂಟ್ ಏನೋ ಸರಿ ಇದ್ದಿಲ್ಲ ಅಂತ ನಾನು ಪ್ಯಾಂಟನ್ನ ತಗೋ ಅಂತ ಹೇಳಿದ್ದೆ. ನಮಗ್ ಟೈಮ್ ಇರ್ಲಿಲ್ಲ, ಸೈಜನ್ನು ಗೊತ್ತಾಗವಲ್ದಾಗಿತ್ತು ಅಲ್ಲ, ಅದಕ್ಕೆ ಹಂಗೆ ಶಾರ್ಟ್ ಅಷ್ಟೇ. ಮರ್ದಾನಿಗೆ ಇದು ಮರ್ದಾನಿಗನ? ನಾನು ನೋಡಿಲ್ಲ ಇದು ನಿನ್ನೆ. ಚಲೋ ಐತಿ ಇದು, ಚಂದ ಉಂಟು. ಬಾಯ್ ಬೇಬಿಗೆ ಬಾಯ್ ನಮ್ಮ ಕೃಷಿ ಗೈಸ್ ಇದೆ. ಒಂದು ಗರ್ಲ್ ಬೇಬಿಗೆ. ಆಯ್ತಾ? ಇನ್ನೂ ಇದಾವಲ್ಲ. ಫುಲ್ ಶಾಪಿಂಗ್ ಗೈಸ್. ಇವ್ರು ಹೋದ್ರೆ ಮುಗೀತು ಗೈಸ್. ದಿಸ್ ಒನ್ ನೈಸ್. ವಾವ್, ಇವ್ನು ಇದ್ರಾಗಂತ್ರ ಮಸ್ತ್ ಕಾಣ್ತಾರ ನೋಡ ಅವ್ರ. ನೋಡಿದ್ರೆ ಬಟ್ಟೆ ಎಷ್ಟು ಕ್ವಾಲಿಟಿ. ಹೌದು, ನಿಜ ಚಂದ ಐತಿ. ಇಷ್ಟ ಆಗುತ್ತ. ನಿಮ್ಮ ಚಾಯ್ಸ್ ಅಂದ್ರೆ ಇಷ್ಟ ಆಗೇ ಆಗುತ್ತೆ. ಸ್ವಲ್ಪ ಜಾಸ್ತಿನೇ ಬಿಲ್ಡಪ್ ಕೊಟ್ಬಿಟ್ಟೆ ನಮ್ಗೆ. 5 ಸ್ಟಾರ್ಸ್ ಬಿಟ್ಟು ಓಕೆ ಗೈಸ್, ಹಂಗೆ ನೋಡ್ತಾ ಇರ್ರಿ. ಅಂತೂ ನಮ್ಮ ಅಕ್ಕಂದ್ರಿಂದ 5 ಸ್ಟಾರ್ಸ್ ಸಿಕ್ಕಿದೆ ಗೈಸ್. ನಿಮ್ಗೆ ಕೊಡ್ತಾ ಇರ್ತೀನಿ ನಾನು. ಅದೇನು ಹೊಸದಲ್ಲ. ನಿಮ್ಮ ಕಡೆಯಿಂದ ತಗೊಳ್ಳೋದು ಒಂದು ದೊಡ್ಡ 5 ಸ್ಟಾರ್ಸ್, ಇವ್ರ ಕಡೆಯಿಂದ ತಗೊಳ್ಳೋದು ಒಂದು ದೊಡ್ಡ ಇದು ಸಾಧನೆ ಗೈಸ್ ನಮ್ಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅಯ್ಯಯ್ಯೋ ಎಂತ ನಾಚಿಕೆ ಗೈಸ್. ಗುಡ್ ಮಾರ್ನಿಂಗ್ ಹಾಯ್ ಮಾಡು ಗೈಸ್ ನಮ್ಮ ಬ್ಲಾಗ್ನಾಗ. ಗುಡ್ ಮಾರ್ನಿಂಗ್ ಹೇಳು. ನಿಂದು ಎಲ್ಲಿಗೆ ಹೋಗಿದ್ವಮ್ಮ ಹೇಳ? ಹೇಳ ಬಂಗಾರಿ. ಕೃಷಿ ನಿಮ್ಗೆ ಯಾರು ಇಷ್ಟ ಹೇಳಿ ಕೃಷಿ? ಅವ್ರ ಮಮ್ಮಿ ಅಂದ್ರೆ ಇಷ್ಟ ಅಂತ. ಅವ್ರ ಮಮ್ಮಿ ಚಂದದಾಳ ಅಂತ. ನಾನು ಮದರ್ಸೆಲ್ಲ ಊರಿಗೆ ಹೋಗ್ತೀನಿ. ನಾ ಊರಿಗೆ ಹೋಗ್ತೀನಿ ಹೊಸಕೆರೆಗೆ. ಹೋಗ್ಲಾ? ಹೋಗ್ತೀನಿ ತಗ, ಬಾಯ್. ಅಮೂಲ್ಯ ಹೋಗ್ಬೇಡಕ್ಕ ಅಂದ್ಯಾನ ಅಮೂಲ್ಯಾಗ? ಯಾವಾಗ? ಕೃಷಿ ಏನಂದ್ಯ ಅಮೂಲ್ಯಾಗ? ಹೋಗ್ಬೇಡಕ್ಕ ನಂಗೆ ನೀನು ಬೇಕಂತ ಅಂದ್ಯಾ? ನೋಡ್ರಿ ಗೈಸ್, ನನಗೆ ಗೊತ್ತಿಲ್ಲ ಈ ಮ್ಯಾಟ್ರ್. ಬಾರಿ ಇದ್ದಾಳಿಕಿ. ಆಕಿನ ಸಾಲಿಗೆ ಬಿಡಿಸಿ ಮನೆಗೆ ಇಡ್ಬೇಕನ ಕೃಷಿ? ಹೌದು ಯವ್ವ, ಅಣ್ಣನ ಎಷ್ಟು ಇಷ್ಟಪಡ್ತಾಳೆ. ಮೂವರನ್ನ ಇಷ್ಟಪಡ್ತಾಳೆ. ಹೆವಿ ಅಂದ್ರೆ ಹೆವಿ. ಅದ್ರಾಗ ಅಮೂಲ್ಯ ಹಾಸ್ಟೆಲ್ಗೆ ಹೋದಾಗಿಂದ ಬಾಂಡಿಂಗ್ ಜಾಸ್ತಿ ಆಗೈತೆ. ಅಮೂಲ್ಯನಂದ್ರೆ ಸೀಗರ್ಗೊಂಡಾಗ ಮಾಡ್ತಿದ್ಲು. ಕೃಷಿ ಅಮೂಲ್ಯ ಇಷ್ಟನಾ, ರಘು ಇಷ್ಟನಾ, ಅನನ್ಯ ಇಷ್ಟನಾ? ನೋಡು ಅನನ್ಯ ಅಂತ. ಯಾಕೆಂದ್ರೆ ಸ್ವಲ್ಪ ಕೇರ್ ಮಾಡ್ತಾಳೆ. ರಘು ಇಷ್ಟನಾ? ಅಲ್ಲ, ಅಮೂಲ್ಯನಾ ರಘು? ಅಮೂಲ್ಯ ರಘು ಇಬ್ರದಾಗ ಒಬ್ರದಾಗ. ಅಮೂಲ್ಯನಾ ರಘುನ? ಅಷ್ಟ ಅಮೂಲ್ಯ ಹಾಸ್ಟೆಲ್. ಏನು ಜೊತೆ ಚಿಕ್ಕ ಇಷ್ಟನಾ? ದೊಡ್ಡಮ್ಮ ಇಷ್ಟನಾ, ಜ್ಯೋತಿ ಚಿಕ್ಕಿ ಇಷ್ಟನಾ? ದೊಡ್ಡಮ್ಮನ ಜೊತೆ ಚಿಕ್ಕಿನ ಅಮ್ಮ. ಕೃಷು ಕೃಷು ಕೃಷುಮ್ಮ ಈಗ ಮಾತಾಡಲ್ಲ ಗಾಯ್ಸ್. ಇವಾಗ ಫುಲ್ ಕೆಲಸದಾಗ ಮಗ್ನಗಳಾಗ್ಯಾಳ. ಇವಾಗ ಬಾಯ್ ಮಾಡಿ. ಇವಾಗ ಗಾಯ್ಸಿಗೆ ಬಾಯ್ ಮಾಡು ಗೈಸ್. ನೋಡ್ರಿ ರಘುವರನಿಗೆ ಸ್ವಲ್ಪ ಸೂಜಿ ರವೆ ಹಾಕಿ ಏನೋ ಒಂದು ಮಾಡಿ ತಿನ್ಸಿದೆ. ಅದನ್ನ ತೋರಿಸ್ಲಿಲ್ಲ. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ನೋಡ್ರಿ ನಮ್ಮ ಮಮ್ಮಿ ಆರಾಮಾಗಿ ನಮ್ಮ ಗುಂಡನ್ ಕರ್ಕೊಂಡು ಮಾತಾಡ್ಕೊಂತ ಕುಂತಾಳ. ಕೃಷಿಮ ಹಾಯ್. ವಾವ್ ಗೈಸ್, ಹೀರೋ ನೋಡ್ರಿ ಗಾಯ್ಸ್. ನಾನು ಕೊಡ್ಸಿದ ಡ್ರೆಸ್ ಗಾಯ್ಸ್, ಇದು ಬರ್ತಡೇಗ ಚಂದ ಕಾಣಕಂತೀನಿ. ತೋರ್ಸು. ವಾವ್ ನೈಸ್, ಚಂದ ಕಾಣಕಂತೈತಿ. ವಾ ನೀನು ನಿನ್ ಲುಕ್, ನಿನ್ ಡಬ್ಬ ಲುಕ್. ಊರಿಗೆ ಹೊಂಟನ ಗೈಸ್, ನಮ್ಮ ಅತ್ತೆ ಅವ್ರ ಊರಿಗೆ ಹೊಂಟನ. ಮತ್ತೆ ಬಿಟ್ರೆ ಬಂಗಾರ, ಓಯ್ ಬಂಗಾರ, ಹೋಗಪ್ಪ ಚಿನ್ನಿ, ನಾಳೆ ಅಮನ್ಸು ಮಾಡಾಕಿನ ಓನ್ ಬಂಗಾರ. ಈಕೆ ನೋಡ್ರಿ ಕಿದ್ದಿಬಿ ಕೆಲಸ ಮಾಡಕಂತಾಳ ಇಲ್ಲಿ. ಈಕೆ ನೋಡ್ಬಾ ಕಿದ್ದಿಬಿ ಕೆಲಸ ಮಾಡಕಂತಾಳ. ನಾಳೆ ಅಲ್ಲಿ ಹೋಗ್ತೀರಿ.
ಈತ ಅಲ್ಲೊಂದು ತೊಟ್ಲ ಐತಿ ಗೈಸ್, ನಮ್ಮ ಅತ್ತೆ ಅವ್ರ ಊರಾಗ ಅಲ್ಲಿಗೆ ಹೊಂಟಾನ. ಮಮ್ಮು ಏನು ಮಾಡಿವಿ ತೋರಿಸ್ತೀನಿ ಬನ್ನಿ ಗೈಸ್. ನಮ್ಮ ಮನೇಲಿ ಇವತ್ತು ಏನು ಸ್ಪೆಷಲ್ ಮಾಡಿವಿ ಅಂತೇಳಿ ತೋರಿಸ್ಬೇಕಂತಾನೆ ಕ್ಯಾಮ್ರಾ ಆನ್ ಮಾಡಿದ್ದೆ. ನೋಡ್ರಿ ಎಷ್ಟು ಸ್ಪೆಷಲ್ ಮಾಡೀವಿ. ನಮ್ಮ ಮಮ್ಮಿ ರೊಟ್ಟಿ ಮಾಡ್ಯಾರ. ಇದು ನಮ್ಮ ರೇಷ್ಮಾ. ಇದು ಯಾವ ಪಲ್ಯ ಅಂದ್ರೆ ಚಳಂಬ್ರಿ ಕಾಳು ಪಲ್ಯ ಗೈಸ್. ಇದು ನಿಮಗೂ ಗೊತ್ತಿರುತ್ತೆ ಒಬ್ಬೊಬ್ರಿಗೆ ತಿಂದವ್ರಿಗೆ. ಇದು ಹಸಿದು ಹೆಸ್ರು ಕಾಳು ಇರುತ್ತಲ್ಲ ಗೈಸ್, ಹಸಿದು ಅದನ್ನು ಮಾಡೀವಿ. ಅದ್ರ ಜೊತೆಗೆ ಇದು ಮೆಣಸಿನ್ಕಾಯಿದು ಚಟ್ನಿ ಥರ ಮಾಡ್ಯಾರ. ಮೊಸರು ನಮ್ಮ ಮನೇಲೆ ನಮ್ಮ ಆಕಳ ಐತಿ ಗೈಸ್, ಅದರದ್ದೇ ಇದು ಮೊಸರು. ಓಕೆ ಗೈಸ್, ಇದು ಉತ್ತರ ಕರ್ನಾಟಕ ಸ್ಪೆಷಲ್ ನೋಡ್ರಿ. ಯಾರಿಗೆ ತಿನ್ಬೇಕು ಅನ್ಸಕ್ಕಂದೈತಿ ನೋಡ್ರಿ, ಕಮೆಂಟ್ ಮಾಡಿರಿ ಗೈಸ್. ಯಾವುದು ಟೇಸ್ಟ್ ಐತಿ, ಯಾವುದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀನಿ ನೋಡಂಬರ್ರಿ. ಇದು ನಮ್ಮ ಮಮ್ಮಿ ಮಾಡ್ಯಾಳ, ಈಗ ನಮ್ಮ ರೇಷ್ಮಾ ಮಾಡ್ಯಾಳ. ನೋಡಂತಡ್ರಿ. ನಾಟ್ ಬ್ಯಾಡ್ ಗೈಸ್. ಇದಕ್ಕೊಂದು 8 ಕೊಡ್ಬೋದು. ಈ ರೇಷ್ಮಾ ಮಾಡಿದ್ದಕ್ಕೆ 8 ಕೊಡ್ತು. ಇದು ಮೇಡಮ್ ತಡ್ರಿ, ನಮ್ಮ ಮಮ್ಮಿ ಮಾಡಿರೋದು ಇದು. 5 ಕೊಡ್ತೀನಿ ಗೈಸ್, 5. ಮೊಸರಿಗೆ ಎಷ್ಟು ಕೊಡ್ತೀನಿ, ಆಕಳಿಗೆ ಎಷ್ಟು ಕೊಡ್ತೀನಿ ತಡ್ರಿ ಗೈಸ್ ನೋಡಂಬ. ಗಿರ ಮೊಸರಿಗೆ ಎಷ್ಟು ಕೊಡ್ಲಿಲ್ಲ, ಮೊಸರಿಗೆ ಎಷ್ಟು ಕೊಡ್ತೀನಿ ತಡ್ರಿ. ಮೊಸರಿಗೆ ಒಂದು 8 ಕೊಡ್ತೀನಿ. ಸ್ವಲ್ಪ ಹುಳಿ ಹುಳಿ ಅನಿಸ್ತಾ ಇದೆ. ಇದ್ರ ಜೊತೆಗೆ ತಿಂದ್ರೆ ಚೆನ್ನಾಗಿರುತ್ತೆ. ಇವಾಗ ಏನು ಅಂತ ಪರಿ ನಮ್ಮ ಗುಂಡ ಪರವಾಗಿಲ್ಲ ಗೈಸ್. ಆತಗೆ ಈ ಥರ ತಿಂದರೆ ಏನು ನಡೀತೈತೆ ಆರಾಮಾಗಿ, ಏನು ಅಳೋದಿಲ್ಲ. ಓಕೆ ಗೈಸ್, ಹಂಗೆ ನೋಡ್ತಾ ಇರ್ರಿ. ಅಳಬೇಕು ಗೈಸ್. ಯಾರಿಗೆ ರಘುವರನ್ ಸ್ಮೈಲ್ ಇಷ್ಟ ಗೈಸ್ ಕಮೆಂಟ್ ಮಾಡ್ರಿ. ನಂಗಂತೂ ಭಾಳ ಇಷ್ಟ ರಘುವರನ್ ಸ್ಮೈಲ್ ಇಷ್ಟ, ಅವ್ನ ಕಣ್ಣಿಷ್ಟ, ಎಲ್ಲ ಇಷ್ಟ ನನಗೆ. ರಘುವರನ್ ಫ್ಯಾನ್ ಯಾರದ್ರಿ ಎಲ್ಲರೂ? ಹಾಯ್ ಹಾಯ್, ಐ ಆಮ್ ರಘುವರನ್ ಫ್ಯಾನ್ ಅಂತ ಕಮೆಂಟ್ ಮಾಡಿರಿ ಗೈಸ್. ಎಷ್ಟು ಜನ ಇದ್ದಾರೆ ಅಂತ ನೋಡೋಣ. ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ಹಾಯ್ ಅಂತ ಮಾಡಿರಿ. ಐ ಆಮ್ ರಘುವರನ್ ಫ್ಯಾನ್ ಅಂತ ಮಾಡಿರಿ, ನೋಡೋಣ ಗೈಸ್. ರಘುವರನ್ ನಿನ್ನ ಫ್ಯಾನ್ ಎಷ್ಟು ಜನ ಅದಾರ ಅಂತ ನೋಡೋಣ. ಮಮ್ಮು ತಿಂತೀರಾ? ಏನು ಬೇಕಾ? ಏನು ತಿಂತಿದ್ದಿ? ಹಾಯ್ ಮಾಡಿ ರಘುವರನ್. ಹಾಯ್ 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 ಹಾಯ್. ನಾನು ಇವಾಗಿಂದ ಸ್ವಲ್ಪ ರಘುವರನ್ಗೆ ರೆಸಿಪೀಸ್ ತೋರ್ಸಕ್ಕಂತಿದ್ದೆ ಬ್ಲಾಗ್ನಾಗ. ಮೊನ್ನೆ ಒಂದು ರೆಸಿಪಿ ಹಾಕಿದಾಗ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ. ಸೊ ಅದಕ್ಕೆ ಕಮೆಂಟ್ಸಿಗೆ ಸ್ವಲ್ಪ ರೆಸ್ಪಾನ್ಸ್ ಮಾಡೋಣ ಅಂತೇಳಿ ಮಾಡಕ್ಕಂತೀವಿ ನೋಡ್ರಿ. ರಘು ಆ್ಯಂಡ್ ನೀವು ಆರಾಮ್ರಿ ಅಂತ ಒಬ್ರು ಕೇಳಿದಿರಿ. ಥ್ಯಾಂಕ್ ಯು. ಆರಾಮದೀವಿ ನಾವು. ವ್ಲಾಗ್ ಟೈಮ್ ಹೇಳಿ ಅಂತ ಮಾಡಿದಾರ. ವ್ಲಾಗ್ ಟೈಮ್ ರಘುವರನ್ ಬಂದಾಗಿಂದ ಯಾವ ವ್ಲಾಗ್ ಟೈಮು ಗೊತ್ತಿಲ್ಲ, ಏನು ಗೊತ್ತಾಗವಲ್ತು. ಅವಾಗಾದ್ರೆ ಕರೆಕ್ಟ್ 1:30 ಗಂಟೆಗೆ ಎಕ್ಸಾಕ್ಟ್ 1:30-2 ಗಂಟೆಗೆ ವ್ಲಾಗ್ ಆಗ್ತಿದ್ನೆ. ಇವಾಗ ಈತ ಬಂದಾಗಿಂದ ಯಾವ ವ್ಲಾಗ್ ಟೈಮಿಂಗೇ ಇಲ್ಲ. ಯಾವಾಗ ಬೇಕನ್ನ ಬಿಡಾಕಂತ್ಬಿಟ್ಟಿನಿ. 1-2 ದಿನ 3 ದಿನ ಬಿಡಾನಕಂತಿಲ್ಲ. ಅಕ್ಕ ಡೈಲಿ ವ್ಲಾಗ್ ಮಾಡಿ ಅಂತ 2-3 ಜನ ಕೇಳಿದ್ದೀರಿ. ಟ್ರೈ ಮಾಡಕ್ಕಂತೀನಿ ನಾನು. ಒಂದು ಇರ್ತಾನಲ್ಲ ಗೈಸ್, ಟೈಮ ಸೆಟ್ ಆಗವಲ್ತು ನನಗೆ. ಸಾವಿತ್ರಿ ಸಿಸ್ ಹೆಂಗಾದರೂ ನಮಗೆ ಚಂದಾನ ಅಂತ ಮಾಡ್ಯಾರ. ಥ್ಯಾಂಕ್ ಯು. ಆ್ಯಪಲ್ ಬನಾನಾ ಪ್ಯೂರಿ ಅಂತ ಮೊನ್ನೆ ಒಂದು ರೆಸಿಪಿ ಮಾಡಿದ್ಮೇಲೆ ಇತ್ತಗ, ಅದಕ್ಕೆ ನೀವೇ ಹೆಸರಿಡ್ರಿ ಯಾವುದಾದ್ರೂ ಒಂದು ಅಂತ ಹೇಳಿದ್ದೆ. ಅದಕ್ಕೆ ಆ್ಯಪಲ್ ಬನಾನಾ ಪ್ಯೂರಿ ಅಂತ ಹಾಕಿದ್ದೀರಿ. ಎಲ್ಲರೂ ಇತ್ಗ ಎಷ್ಟು ಮಂತ್ಸಿಂದ ಇತ್ಗ ಫುಡ್ ಕೊಡಾಕಂತೀರಿ ಅಂತ ಕೇಳಾಕಂತಿದ್ರಿ. ಇತ್ಗ 5 ಮಂತ್ಸ್ 25ನೇ ತಾರೀಕು ಬಂದ್ರೆ ಇವತ್ತು ಎಷ್ಟಲ್ಲ, ಇವತ್ತು 11 ಗೈಸ್. ಇವಾಗ 11 25 ಬಂದರೆ ಇತ್ಗ 6 ಕಂಪ್ಲೀಟ್ ಆಗಿ 7 ಸ್ಟಾರ್ಟ್ ಆಗುತ್ತಾ. ಅಂದರೆ ಇವಾಗ 5.5 ಮಂತ್ಸ್ ನೋಡ್ರಿ. ಇವಾಗ ಸ್ಟಾರ್ಟ್ ಮಾಡಿ 1 ವಾರ ಆಯಿತು. ನಾನು ಸ್ವಲ್ಪ ಹಾಲನ್ನು ಸಾಕಾಗವಲ್ದಾಗಿತ್ತು ಗೈಸ್. ಸೊ ಅದಕ್ಕೋಸ್ಕರ ಸ್ವಲ್ಪ ಕಿರಿಕಿರಿನೂ ಮಾಡಕ್ಕಂತಿದ್ನ. ಮತ್ತು ಇವಾಗ ಇದು ಹಾಲು ಕುಡ್ಸಕ್ಕಂತ್ರ ಸುಮ್ಮನೆ ಅದು ಕಷ್ಟ. ಆಮೇಲೆ ಹಾಲು ಸಿಗಲ್ಲ, ಒಂದೊಂದ್ಸಲ ಏನೇನೋ ಪ್ರಾಬ್ಲಮ್ ಆಗ್ಬಿಟ್ಟಿರ್ತಾವೆ. ಎಲ್ಲ ಕಡೆ ಹಾಲು ತಗೊಂಡು ಹೋಗ್ತಿರ್ಬೇಕು, ಕಷ್ಟ ಅನ್ಸುತ್ತಾ. ಅದಕ್ಕೋಸ್ಕರ ಸ್ವಲ್ಪ ತಿನ್ಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ತಗೊಂಡು ಹೋಗ್ಬೋದು, ಎಲ್ಲೇನೋ ಹೋದಾಗನೂ ಮಾಡ್ಕೋಬೋದು ಆರಾಮಾಗಿ. ಸೊ ಅದಕ್ಕೆ ನಮ್ಮ ರಘುವರನ್ನು ಆರಾಮಾಗಿ ಸ್ವಲ್ಪ ತಿನ್ನಕ್ಕಂತ ಸ್ವಲ್ಪ ತಿನ್ಸಕ್ಕಂತಿನ್ರಿ. ಹಂಗೆ ಸ್ವಲ್ಪ ಫೀಡಿಂಗು ಮಾಡ್ತಾ ಇರ್ತೀನಿ. ನಿಮ್ಮ ಬ್ಲಾಗ್ ನೋಡೋಕ್ಕೆ ಚಂದ ಅಂತ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.
ಸೂಪರ್ ಗುಂಡ ಅಂತ ಮಾಡಿದ್ದೀರಾ, ಥ್ಯಾಂಕ್ ಯು. ಏನು ಗೈಸ್ ಮತ್ತೆ ಇನ್ನೇನಪ್ಪ ಅಂತಂದ್ರೆ ಮತ್ತೆ ಈ ಯಾವ್ಯಾವ ತರ ಮಾಡ್ತೀನಿ ಅಂತಂದ್ರೆ ಒಂದೊಂದ್ಸರಿ ಏನಾಗ್ಬಿಡುತ್ತೆ ಅಂದ್ರೆ ನಾನು ಪಟಕ್ಕಂತ ಇವ್ನು ಅಳ್ತಾ ಇರ್ತಾನಲ್ಲ, ಸ್ವಲ್ಪ ಯಾರ ಕಡೆಗೆ ಕೊಟ್ಟು ನಾನು ಪಟಕ್ಕಂತ ಮಾಡ್ಬಿಡೋದೇ ಆಗ್ಬಿಡುತ್ತೆ. ನಂಗೆ ಅದನ್ನ ಬ್ಲಾಗಲ್ಲಿ ತೋರ್ಸೋಕ್ಕೆ ಆಗವಲ್ದಾಗೈತಿ. ಎಷ್ಟಾಗುತ್ತೆ ಅಷ್ಟು ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಬೆಳಿಗ್ಗೆ ಅಂದ್ರೆ ಒಂದು ರಾಗಿ ಮಾಲ್ಟ್ ಮಾಡಿರ್ತೀನಿ, ಅಂದ್ರೆ ಅದು ನಾವು ಮನೇಲಿ ಏನು ಮಾಡಿಲ್ಲ ಗೈಸ್, ಶಾಪಲ್ಲಿ ತಗೊಂಬಂದಿರೋದು ಒಂದು ಮಾಲ್ಟ್ ಐತಿ, ತೋರಿಸ್ತೀನಿ. ಅದು ಚೆನ್ನಾಗೈತಿ, ಅವ್ನು ಇಷ್ಟಪಡ್ತಾನೆ ಅದನ್ನ. ಮತ್ತೆ ಮಧ್ಯಾಹ್ನ ಅಂದ್ರೆ ಅದು ರವೆಯಿಂದ ಮಾಡಿರ್ತೀನಿ, ಅದರೊಳಗಡೆ ಬನಾನಾ ಏನೇನೋ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಮಾಡಿರ್ತೀನಿ. ಮತ್ತೆ ಇದು ಕ್ಯಾರೆಟ್ ಪ್ಯೂರಿ ಮಾಡಿರ್ತೀನಿ. ಮತ್ತೆ ಓಟ್ಸ್ ಇರುತ್ತಲ್ಲ ಗೈಸ್, ಓಟ್ಸಿಂದ ಒಂದು ರೆಸಿಪಿ ಮಾಡಿರ್ತೀನಿ. ಮತ್ತೆ ಆ್ಯಪಲ್ ಬನಾನಾ ಮಿಕ್ಸ್ ಮಾಡಿ ಅದು ಒಂದು ಸ್ವಲ್ಪ ಇಷ್ಟಪಡ್ತಾನೆ ಇದ್ದ, ತಿಂತಾನ ಅಂದ್ರೆ ಇಷ್ಟ ಅಂತೇನು ಹೇಳಲ್ಲ ಸ್ವಲ್ಪ ಅವಾಗಲೇ ಗೊತ್ತಾಗ್ಬಿಡುತ್ತಲ್ಲ ತಿಂತಾನ ಇಲ್ವಾ ಅಂತೇಳಿ ಮಾಡಕ್ಕಂತೀನಿ. ಮತ್ತೆ ಇನ್ನೂ ಏನಾದರೂ ಸ್ವಲ್ಪ ಟ್ರೈ ಮಾಡ್ಬೇಕು ಹೊಸ್ದಾಗಿ ಅಂತಂದ್ರೆ ರೈಸ್ ಐಟಮು ಆ ಥರ ಏನಾದರೂ ಟ್ರೈ ಮಾಡ್ಬೇಕಂದ್ರೆ ಇವನಿಗೆ ಸ್ವಲ್ಪ 6+ ಆದರೆ ಸ್ವಲ್ಪ ಟ್ರೈ ಮಾಡ್ಬೋದು. ಇವಾಗಿನ 5.5 ಅಲ್ಲ, ಒಂದು 6 ಆದರೂ ಕಂಪ್ಲೀಟ್ ಆಗಿ 7 ಸ್ಟಾರ್ಟ್ ಆದ್ರೆ ಆಮೇಲೆ ಆ ಥರ ಎಲ್ಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡೀನಿ. ಮತ್ತು ನೀವು ಕಮೆಂಟ್ ಮಾಡಿರಿ ಗೈಸ್, ಯಾರಾದರೂ ಮದರ್ಸ್ ಇರ್ತಿರಲ್ಲ, ಯಾವ ರೆಸಿಪಿ ಚೆನ್ನಾಗಿರುತ್ತಾ, ಯಾವುದು ವೆಯ್ಟ್ ಗೇನಿಗೆ ಚಲೋ ಅಂತೇಳಿ. ವೆಯ್ಟ್ ಗೇನ್ಗೆ ಆ್ಯಕ್ಚುಲಿ ಇದು ಸೂಜಿ ರವೆ ಮತ್ತು ಲೈಟಾಗಿ ತುಪ್ಪ ಹಾಕಿ ಇದು ಆ್ಯಪಲ್ ಮಿಕ್ಸ್ ಮಾಡಿ ಮಾಡ್ತಾರೆ ಗೈಸ್. ಅದೇನೋ ವೆಯ್ಟ್ ಗೇನಿಗೆ ಚಲೋ ಅಂತ, ಅದರೊಳಗಡೆ ಖರ್ಜೂರ ಎಲ್ಲ ಹಾಕಿ ಮಾಡ್ತಾರೆ. ಆದರೂ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಗುಂಡ ಮಾತಾಡು, ಎಲ್ಲರೂ ಗುಂಡ ಇಷ್ಟ ಅಂತೀರಲ್ರಿ ಥ್ಯಾಂಕ್ಸ್ ಹೇಳು ಗುಂಡ, ಥ್ಯಾಂಕ್ ಯು ಇವಾಗ ಏನು ಮಾಡಿದ್ನಿ ಅಂದ್ರೆ ಇವಾಗ ಮಧ್ಯಾಹ್ನ 2:30 ಆಗೈತಿ ಗೈಸ್. ಇವಾಗ ಅದಕ್ಕೆ ಓಟ್ಸಿಂದು ಒಂದು ಪ್ಯೂರಿ ಥರ ಮಾಡಿದ್ನೆ. ಓಟ್ಸು ಮತ್ತು ಸ್ವಲ್ಪ ಲೈಟಾಗಿ ಬೆಲ್ಲ, ತುಪ್ಪ ಲೈಟಾಗಿ, ಒಂದು ಖರ್ಜೂರ ಮಿಕ್ಸ್ ಮಾಡಿ, ಸ್ವಲ್ಪ ಬನಾನಾ ಮಿಕ್ಸ್ ಮಾಡಿ ಒಂದು ಮಾಡಿದ್ದೆ. ಪರವಾಗಿಲ್ಲ ಗೈಸ್, ಸ್ವಲ್ಪ ಎಕ್ಸ್ಟ್ರಾ ಮಾಡಿರ್ತೀನಿ, ಅದರ ಸ್ವಲ್ಪ ಉಳ್ದಿದ್ದನ್ನು ನಾಯಿಗೆ ಹಾಕ್ತೀನಿ, ಇಲ್ಲಾಂದ್ರೆ ಹಿಂಗೆ ಮಾಡಿ ತೆಗೆದು ಹಾಕ್ಬಿಟ್ಟಿರ್ತೀನಿ ಅಲ್ಲ ಗುಂಡ. ಹಾಂ ಓಕೆ ಗೈಸ್, ಸಪೋರ್ಟ್ ಮಾಡ್ತಾರೆ ಹೀಗೆ ನಮ್ಮನ್ನು. ಹೇಳಪ್ಪಾಜಿ ಸಪೋರ್ಟ್ ಮಾಡಿರಿ ಅಂತೇಳಿ. ಮತ್ತು ಇತ್ತೀಚೆಗೆ ಸರಿಯಾಗಿ ಬ್ಲಾಗ್ ಮಾಡೋಕ್ಕೂ ಆಗ್ತಾ ಇಲ್ಲ ನಂಗೆ. 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಹಂಗೆ ಹಾಕಂದ್ಬಿಟ್ಟಿನಿ ಬ್ಲಾಗ್ನ. ಯಾಕಂದ್ರೆ ಈತ ಇರೋದ್ರ ಸಲುವಾಗಿ ನನಗೆ ಅಷ್ಟು ಟೈಮ್ ಸೆಟ್ ಆಗವಲ್ದಾಗೈತಿ. ಇನ್ಮೇಲಿಂದ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇನ್ನೂ ಒಂದು ವೀಕಲ್ಲಿ ನೆಕ್ಸ್ಟ್ ನಮ್ಮ ಊರಿಗೆ ಹೋಗ್ತೀನಿ ಗೈಸ್, ನಮ್ಮ ಹಸ್ಬೆಂಡ್ ಊರಿಗೆ ಹೋಗ್ತೀನಿ. ಅದನ್ನು ಬ್ಲಾಗ್ ಮಾಡ್ತೀನಿ, ಅಲ್ಲಿ ಹೋದ್ಮೇಲೂ ಬ್ಲಾಗ್ ಮಾಡ್ತೀನಿ. ಸಪೋರ್ಟ್ ಮಾಡ್ತಾ ಇರಿ, ಹೀಗೆ ನನ್ನ ಬ್ಲಾಗ್ನ ನೋಡ್ತಾ ಇರಿ. ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್, ಬಾಯ್ ಮಾಡ್ಕೊಂಡಿ, ಬಾಯ್ 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 ಗಾಯ್ಸ್.